ನಮಸ್ಕಾರ. ನಮ್ಮ ಇಂದಿನ ವಿಷಯ ಡಾರ್ವಿನ್ ವಿಕಾಸವಾದ. ಜೀವ ಸೃಷ್ಟಿ ದೈವದ ಕೈತಪ್ಪಿದಾಗ. ಭೂಮಿ ಮೇಲೆ ಇರುವ ನೂರಾರು ಬಗೆಯ ಪ್ರಾಣಿ ಪಕ್ಷಿಗಳನ್ನ, ಕ್ರಿಮಿಕೀಟಗಳನ್ನ ಕಂಡು ಇವು ಎಲ್ಲಿಂದ ಬಂದವು, ಇವನ್ನ ಯಾರು ಸೃಷ್ಟಿಸಿದರು ಅಂತ ಯೋಚಿಸಿ ಮನುಷ್ಯ ತಾನು ಆದಿಮ ಸ್ಥಿತಿಯಲ್ಲಿದ್ದಂಥ ಕಾಲದಿಂದಲೂ ಬೆರಗುಗೊಂಡಿದ್ದಾನೆ. ಇದಕ್ಕಾಗಿ ತನ್ನದೇ ಆದ ರೀತಿಯಲ್ಲಿ ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಸಾವಿರಾರು ವರ್ಷಗಳಿಂದ ಇಡೀ ಜಗತ್ತನ್ನು ಆಳುತ್ತಿರುವ ಒಂದು ಅಧಿದೇವತೆ ಇದೆ ಅಂತ ಜಗತ್ತಿನ ಬಹುತೇಕ ಜನಾಂಗಗಳು, ಸಂಸ್ಕೃತಿ, ನಾಗರಿಕತೆಗಳು ನಂಬಿದವು. ಅಂತಹ ಅಧಿದೇವತೆ ಜಗತ್ತಿನಲ್ಲಿರುವ ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿಸಿದ ಅಂತ ಭಾವಿಸಿದ್ರು. ಸೆಮಿಟಿಕ್ ಧರ್ಮಗಳಾದಂತಹ ಯಹೂದಿ, ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳಲ್ಲಿ ಇಂತಹ ಕಲ್ಪನೆ ಗಟ್ಟಿಯಾಗಿ ನೆಲೆ ಊರಿತ್ತು. ಇದನ್ನ ಜಗತ್ತಿನಾದ್ಯಂತ ಬಹುತೇಕ ಜನ ದೇವನಿಲ್ಲದೆ ಈ ಜಗತ್ತಿನಲ್ಲಿ ಜೀವಿಗಳು ಬರಲು ಸಾಧ್ಯವೇ ಇಲ್ಲ ಅಂತ ಯಾವ ಪ್ರಶ್ನೆ ಇಲ್ಲದೆ ಒಪ್ಪಿಕೊಂಡಿದ್ರು. ಭಾರತದಲ್ಲಿ ಉಪನಿಷತ್ಕಾರರು ಪಂಚಭೂತಗಳು ನಾನಾ ಬಗೆಯಲ್ಲಿ, ನಾನಾ ಪ್ರಮಾಣಗಳಲ್ಲಿ ಬೆರೆತಾಗ ಬಗೆ ಬಗೆಯ ಜೀವಗಳು ಸೃಷ್ಟಿಯಾದವೆ ಅಂತ ಭಾವಿಸಿದ್ರು. ಅದೇ ವೇಳೆಗೆ ಅದಕ್ಕೆ ಹೊಂದಾಣಿಕೆ ಆಗಿದಂತೆ ಪ್ರಜಾಪತಿ ಮನುಷ್ಯರನ್ನ ಮತ್ತು ಜೀವಿಗಳನ್ನ ಸೃಷ್ಟಿಸಲು ಅಂತಕ್ಕಂಥ ದೃಷ್ಟಿಕೋನ ಕೂಡ ನಮಗೆ ಉಪನಿಷತ್ತುಗಳಲ್ಲಿ ಕಂಡು ಬರ್ತೈತೆ. ಎಲ್ಲ ಬುಡಕಟ್ಟು ಜನಾಂಗಗಳು ಹಾಗೆ ಸಮಾಜಗಳು ಜೀವ ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ದೇವನನ್ನ ಸಾಕಿ ಸಲಹುವ, ಹಾಗೆ ಕೊನೆಗೆ ಮರಣವನ್ನ ದಯಪಾಲಿಸುವ, ಕೊಡುವ ದೈವವನ್ನ ಒಪ್ಪಿದ್ರು. ವೈಜ್ಞಾನಿಕ ಯುಗ ಪ್ರಾರಂಭವಾದ ನಂತರ ಚಿಂತಕರಿಗೆ ಮತ್ತು ವಿಜ್ಞಾನಿಗಳಿಗೆ ಇಂತಹ ವಿವರಣೆ ತೃಪ್ತಿದಾಯಕವಾಗಿ ಕಾಣಲಿಲ್ಲ. ಭೌತಿಕ ಜಗತ್ತಿನಲ್ಲಿ ಘಟಿಸುವ ಎಲ್ಲದಕ್ಕೂ ಭೌತಿಕ ಘಟನೆಗಳೇ ಕಾರಣ ಅಂತ ಅವರು ಭಾವಿಸಿದರು. 19ನೇ ಶತಮಾನದ ಮಧ್ಯದ ಅವಧಿಯಲ್ಲಿ ಜೀವ ಹಲವು ಹಂತಗಳಲ್ಲಿ ವಿಕಾಸಗೊಳ್ತಾ ಬಂದು ಈಗಿರುವ ಸ್ಥಿತಿಯನ್ನು ತಲುಪಿದೆ ಅಂತ ಹಲವು ವಿಜ್ಞಾನಿಗಳು ಭಾವಿಸಿದರು. ಪಳೆಯುಳಿಕೆಗಳ ಮೂಲಕ ದಕ್ಕತಕ್ಕಂಥ ಪುರಾವೆಗಳು ಇದಕ್ಕೆ ಸಾಕ್ಷಿಗಳನ್ನ ಒದಗಿಸ್ತೇವೆ ಅಂತ ಅವರು ಗಟ್ಟಿಯಾಗಿ ನಂಬಿದ್ರು. 1831ರಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದ 22 ವರ್ಷಗಳ ವಯಸ್ಸಿನ ಚಾರ್ಲ್ಸ್ ಡಾರ್ವಿನ್ HMS ಬೀಗಲ್ ಅನ್ನುವ ನೌಕೆನಲ್ಲಿ ನಿಸರ್ಗವನ್ನು ಹುಡುಕಾಡುವ ತಂಡದೊಂದಿಗೆ ಪರ್ಯಟನೆಗೆ ಹೋಗ್ತಾನೆ. ಈ ನೌಕೆ 5 ವರ್ಷಗಳ ಕಾಲ ಜಗತ್ತಿನ ನೂರಾರು ಖಂಡಗಳ ವೈವಿಧ್ಯಮಯ ಪ್ರದೇಶಗಳಿಗೆ ಭೇಟಿ ಕೊಡುತ್ತೆ. ದಕ್ಷಿಣ ಅಮೆರಿಕಕ್ಕೆ ಈ ನೌಕೆ ಭೇಟಿ ಕೊಟ್ಟಾಗ ಅಲ್ಲಿ ಸಂಗ್ರಹಿಸಿದ್ದ ಹಲವಾರು ಪ್ರತಿಚಯಗಳನ್ನ, ಹಾಗೆಯೇ ಪಳೆಯುಳಿಕೆಗಳನ್ನ ಚಾರ್ಲ್ಸ್ ಡಾರ್ವಿನ್ ಮರಳಿ ಲಂಡನ್ಗೆ ತರ್ತಾನೆ. ಈ ಪಳೆಯುಳಿಕೆಗಳನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದಾಗ ಆತನಿಗೆ ಜೀವ ವಿಕಾಸದ ಗುಟ್ಟುಗಳು ಒಂದೊಂದಾಗಿ ಬಿಚ್ಚಿಕೊಳ್ತೊಡಗುತ್ತವೆ. ಕೆಲವು ಪ್ರಾಣಿಗಳ ನಡುವೆ ಇರುವ ಸಾಮ್ಯತೆಗಳು ಕಾಕತಾಳೀಯ ಆಗಿರದೆ ಅವುಗಳ ನಡುವೆ ಯಾವುದೋ ಒಂದು ರೀತಿಯ ನಂಟು ಇದೆ ಅಂತ ಡಾರ್ವಿನ್ಗೆ ಮಂದಟ್ಟಾಗತೊಡಗುತ್ತೆ. ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಇದ್ದಂಥ ಆಮೆಗಳಲ್ಲಿ ಅವು ವಾಸಿಸ್ತಕ್ಕಂಥ ದ್ವೀಪದ ಪರಿಸರಕ್ಕೆ ಅನುಗುಣವಾಗಿ ಹಲವಾರು ದೈಹಿಕ ವಿಶಿಷ್ಟ ಲಕ್ಷಣಗಳು ಇರೋದನ್ನ ಡಾರ್ವಿನ್ ಗುರುತಿಸ್ತಾನೆ. ಸಾಕಷ್ಟು ಸಸ್ಯ ಸಂಪತ್ತಿರುವ ದ್ವೀಪಗಳಲ್ಲಿ ಆಮೆಗಳು ಕಿರಿದಾದ ಕತ್ತನ್ನ, ಗೋಳಾಕಾರದ ಚಿಪ್ಪನ್ನು ಹೊಂದಿದ್ರೆ, ಒಣ ಹವೆಯಲ್ಲಿರುವ ದ್ವೀಪಗಳಲ್ಲಿರುವ ಆಮೆಗಳಿಗೆ ಒಳಬಾಗಿದ ಚಿಪ್ಪುಗಳು, ಉದ್ದನೆಯ ಕತ್ತಿರೋದನ್ನ ಆತ ಗುರುಸ್ತಾನೆ, ಗಮನಿಸ್ತಾನೆ. ಡಾರ್ವಿನ್ ಲಂಡನ್ನಿಗೆ ಮರಳಿದ ನಂತರ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಸಾಕ್ತಕ್ಕಂಥವ್ರು ಹೇಗೆ ಹಲವು ಪ್ರಭೇದಗಳ ಪಕ್ಷಿ ಮತ್ತು ಪ್ರಾಣಿಗಳನ್ನ ಅಡ್ಡ ಹಾಯಿಸಿ ಹೊಸ ಬಗೆಯ ತಳಿಗಳನ್ನ ಪಡಿತಾರೆ ಅಂತ ಕೂಡ ತಿಳ್ಕೊಳ್ತಾನೆ. ಮನುಷ್ಯ ಕೃತಕವಾಗಿ ಹೊಸ ಬಗೆಯ ತಳಿಯನ್ನ ಪಡೆಯಬಹುದಾದ್ರೆ ನಿಸರ್ಗದಲ್ಲಿ ಏಕಿಂತ ಘಟನೆ ನಡೆದಿರಬಾರ್ದು ಅನ್ನುವ ಅನುಮಾನ ಆತನಿಗೆ ಬರುತ್ತೆ. ಈ ಚಿಂತನೆಯಲ್ಲಿರ್ಬೇಕಾದ್ರೆ ಆತನಿಗೆ 18ನೇ ಶತಮಾನದಲ್ಲಿ ಇದ್ದಂತಹ ಬ್ರಿಟಿಷ್ ಬುದ್ಧಿಜೀವಿ ಥಾಮಸ್ ರಾಬರ್ಟ್ ಮಾಲ್ಥಸ್ ಬರೆದಿದ್ದಂತ ಒಂದು ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನ ಡಾರ್ವಿನ್ ಓದ್ತಾನೆ. ಆ ಪುಸ್ತಕದಲ್ಲಿ ಮಾಲ್ಥಸ್ ಯುರೋಪಿನಲ್ಲಿ ಜನಸಂಖ್ಯೆ ಹೆಚ್ಚುತ್ತಾ ಹೋದ್ರೆ ಆಹಾರಕ್ಕಾಗಿ ತಿಕ್ಕಾಟಗಳು ಹಿಡಿತವೆ, ಈ ತಿಕ್ಕಾಟಗಳಿಂದ ಬಲಿಷ್ಠರು ಉಳಿದು ದುರ್ಬಲರು ಕೊನೆಗೊಳ್ತಾರೆ ಅಂತ ತಿಳಿಸಿರ್ತಾನೆ. ಇದನ್ನ ನಿಸರ್ಗಕ್ಕೆ ಅನ್ವಯಿಸಿ ಡಾರ್ವಿನ್ ಉಳಿವಿಗಾಗಿ ಹೋರಾಟ, ಹೊಂದಾಣಿಕೆ ಮತ್ತು ನೈಸರ್ಗಿಕ ಆಗಿಯೇ ಅಂದ್ರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ನ್ಯಾಚುರಲ್ ಸೆಲೆಕ್ಷನ್ ಅನ್ನುವ ತತ್ವದ ಆಧಾರಗಳ ಮೇಲೆ ಜೀವ ವಿಕಾಸವಾದವನ್ನ ಮಂಡಿಸ್ತಾನೆ. ಹೋರಾಟದಲ್ಲಿ ಮೇಲುಗೈ ಸಾಧಿಸಿದಂತ ಪ್ರಾಣಿಗಳು ಹೆಚ್ಚು ಸಂತಾನವನ್ನು ಉತ್ಪತ್ತಿ ಮಾಡಿದ್ರೆ, ಸೋತ ಪ್ರಾಣಿಗಳು ಸಂತಾನ ಉತ್ಪತ್ತಿನಲ್ಲಿ ದುರ್ಬಲವಾಗ್ತಾ ಸಾಗಿ ಕೊನೆಗೆ ಅಳಿದು ಹೋಗ್ತವೆ. ತನ್ನ ಬದುಕಿನ ಕ್ರಮ ಮತ್ತು ಗತಿಗಳನ್ನ ಬದಲಾವಣೆ ಮಾಡಿಕೊಂಡು ಬದಲಾಗ್ತಾ ಇರುವ ಪರಿಸರಕ್ಕೆ ತಕ್ಕಂತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಬದುಕೋದನ್ನು ಕಲಿತ ಜೀವಿಗಳು ಹೇಗೆ ಹೊಸ ರೂಪ ಪಡೆದು ಹೊಸ ಸಂಕುಲಗಳಿಗೆ ಕಾರಣವಾಗ್ತವೆ ಅಂತ ಈತ ಅರಿತುಕೊಳ್ತಾನೆ. ಆದ್ರಿಂದ ಗ್ಯಾಲಪಗೋಸ್ ದ್ವೀಪಗಳಲ್ಲಿರುವ ಎಲ್ಲ ಆಮೆಗಳ ಪೂರ್ವಜ ಒಂದೇ ಆಗಿದ್ದು, ನಂತರ ಪರಿಸರಕ್ಕೆ ತಕ್ಕಂತೆ ಅವು ಬದಲಾವಣೆ ಹೊಂದುತ್ತಾ ವಿಭಿನ್ನ ಲಕ್ಷಣಗಳನ್ನ ಗಳಿಸಿಕೊಂಡು ಅಂತಕ್ಕಂಥ ತೀರ್ಮಾನಕ್ಕೆ ಚಾರ್ಲ್ಸ್ ಡಾರ್ವಿನ್ ಬರ್ತಾನೆ. ತನ್ನ ಈ ವಿಕಾಸವಾದ ಎಲ್ಲ ವಿವರಗಳನ್ನ ಒಗ್ಗೂಡಿಸಿ ಪ್ರಕಟಣೆ ಮಾಡಬೇಕು ಅಂತ ಇರಬೇಕಾದ್ರೆ ಆತನಿಗೆ ಆಲ್ಫ್ರೆಡ್ ರಸಲ್ ವ್ಯಾಲೇಸ್ ಅಂತಕ್ಕಂಥ ಇನ್ನೊಬ್ಬ ವಿಜ್ಞಾನಿ ಸ್ವತಂತ್ರ ಅಧ್ಯಯನದಿಂದ ಇಂತಹದೇ ತೀರ್ಮಾನಗಳಿಗೆ ಬಂದಿರೋದು ಗೊತ್ತಾಗುತ್ತೆ. ತಾನು 20 ವರ್ಷಗಳಿಂದ ನಡೆಸಿದಂತ ಅಧ್ಯಯನದ ಫಲವನ್ನ ಇನ್ನೊಬ್ಬರಿಗೆ ಬಿಟ್ಟುಕೊಡ್ಬೇಕಾಗುತ್ತೆ ಅಂತಕ್ಕಂಥ ತಳಮಳಕ್ಕೆ ಚಾರ್ಲ್ಸ್ ಡಾರ್ವಿನ್ ತುತ್ತಾಗ್ತಾರೆ. ಡಾರ್ವಿನ್ ಮತ್ತು ವ್ಯಾಲೇಸ್ ಇಬ್ಬರಿಗೂ ಪರಿಚಿತರಾಗಿದ್ದಂಥ ಸಮಾನ ಗೆಳೆಯರ ಮಧ್ಯಸ್ಥಿಕೆಯಿಂದ ಈ ತಳಮಳ ಕೊನೆಗೊಳ್ಳುತ್ತೆ. ಆರಿಜಿನ್ ಆಫ್ ಸ್ಪೀಶೀಸ್ ಅಂದ್ರೆ ಸಂಕುಲಗಳ ಉಗಮ ಅನ್ನೋ ಹೆಸರಿನಲ್ಲಿ 1859ರಲ್ಲಿ
ಚಾರ್ಲ್ಸ್ ಡಾರ್ವಿನ್ನ ವಿಕಾಸವಾದ ಪ್ರಕಟಗೊಳ್ಳುತ್ತೆ. ಭೂಕೇಂದ್ರಿತವಾದವನ್ನ ಅಲ್ಲಗೆಳೆದು ಗೆಲಿಲಿಯೋ ಗಿಲಿ ಸೂರ್ಯ ಕೇಂದ್ರಿತವಾದ ಮಂಡಿಸಿದಾಗ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಇದ್ದಂತ ಬಿರುಗಾಳಿಗಿಂತಲೂ ಪ್ರಬಲವಾದಂತ ಗಾಳಿ ಬೀಸ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ. ಏಕೆಂದ್ರೆ ಇಲ್ಲಿ ವಿಕಾಸವಾದದಲ್ಲಿ ದೈವವನ್ನು ಹೊರಗಿರಿಸಿ ಜೀವ ಸೃಷ್ಟಿಯನ್ನ ನೈಸರ್ಗಿಕ ತತ್ವಗಳ ಮೇಲೆ ವಿವರಿಸಲಾಗಿರುತ್ತೆ. ಆದರೆ 19ನೇ ಶತಮಾನದಲ್ಲಿ ವೈಜ್ಞಾನಿಕ ಕ್ರಾಂತಿಕಾರಿಕ ಸಂಗತಿಗಳನ್ನು ಒಪ್ಪಿ ಕ್ಯಾಥೋಲಿಕ್ ಚರ್ಚ್ ಆದೇಶವನ್ನು ಕಡೆಗಣಿಸ್ತಕ್ಕಂಥ ಸಮಾಜ ಮೂಡಿರುತ್ತೆ. ಆದ್ರಿಂದಲೇ ಡಾರ್ವಿನ್ಗೆ ಗೆಲಿಲಿಗೆ ಎದುರಾದಂತಹ ತೊಂದರೆಗಳು ಎದುರಾಗೋದಿಲ್ಲ. ಡಾರ್ವಿನ್ ವಿಕಾಸವಾದ ಜಗತ್ತಿನ ಎಲ್ಲ ಜನಾಂಗ ನಾಗರಿಕತೆ ಸಂಸ್ಕೃತಿಗಳಲ್ಲಿದ್ದಂತಹ ಸಾವಿರಾರು ವರ್ಷಗಳಿಂದ ಹರಿದು ಬಂದಿದ್ದ ದೈವ ಸೃಷ್ಟಿಯ ನಂಬಿಕೆಗಳನ್ನ ಕೊನೆಗೊಳಿಸುತ್ತೆ. ಆಧುನಿಕ ಜೀವ ವಿಜ್ಞಾನ ತಂತ್ರಜ್ಞಾನವನ್ನ ಬಳಸಿ ವಂಶವಾಹಕ ಮಟ್ಟದಲ್ಲಿ ಜೀವ ವಿಕಾಸವನ್ನ ಈಗ ಅರ್ಥೈಸ್ತಾ ಇದೆ. ಆದರೂ ಡಾರ್ವಿನ್ ವಾದದ ಮೂಲ ಚೌಕಟ್ಟು ಅಲುಗಾಡದೆ ಸ್ಥಿರವಾಗಿ ಉಳಿದಿದೆ. ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಸಾವಿರಾರು ವರ್ಷಗಳಿಂದ ಜಗತ್ತಿನ ಉದ್ದಗಲಕ್ಕೂ ಜನ ನಂಬಿದ್ದ ತಪ್ಪು ನಂಬಿಕೆಗಳನ್ನ ಹೇಗೆ ಕೊನೆಗೊಳಿಸಿತು ಅನ್ನೋದನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.